ಎಲ್ಲರಿಗೂ ನಮಸ್ಕಾರ. ಈ ದಿನ ಅತ್ಯಂತ ಸುಲಭವಾಗಿರ್ತಕ್ಕಂಥ ಮತ್ತು ಪ್ರತಿನಿತ್ಯ ಆಗ್ತಕ್ಕಂಥ ಒಂದು ಜೈವಿಕ ಕ್ರಿಯೆಯನ್ನ ನೋಡೋಣ. ನಿಮಗೆ ತಿಳಿದಿರಬಹುದು, ಆದರೂ ಈಗ ಶಾಲೆಗೆ ಹೋಗ್ತಿರ್ತಕ್ಕಂಥ ಮಕ್ಕಳಿಗೆ ಗೊತ್ತಾಗಲಿ ಅಂತ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಹಾಲು ಮೊಸರಾಗುವುದು ಹೇಗೆ ಅನ್ನೋ ಒಂದು ಪ್ರಶ್ನೆ. ಎಡಭಾಗದಲ್ಲಿ ನೀಲಿ ಬಣ್ಣದ ಸಣ್ಣ ಸಣ್ಣ ತುಂಡುಗಳ ಆಕೃತಿ ಇರತಕ್ಕಂಥ ಒಂದು ಜೀವಿಗಳನ್ನು ತೋರಿಸಿದ್ದೀನಿ. ಅದು ಬ್ಯಾಕ್ಟೀರಿಯಾಗಳು. ಮೈಕ್ರೋಸ್ಕೋಪಿನಲ್ಲಿ ನೋಡಿದಾಗ ಅಷ್ಟೊಂದು ದೊಡ್ಡದಾಗಿ ಕಾಣಿಸುತ್ತೆ. ಅದಕ್ಕೆ ಬಣ್ಣ ಹಾಕಿದಾಗ ನೀಲಿ ಬಣ್ಣದ ತರ ಕಾಣಿಸುತ್ತೆ. ಕೆಳಗೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಾಲನ್ನ ಪಾತ್ರೆಯಲ್ಲಿ ಕಾಯಿಸ್ತಾ ಇರ್ತಕ್ಕಂಥ ಒಂದು ಕ್ರಿಯೆ. ಇಷ್ಟು ತೋರಿಸಿದ್ದೀನಿ. ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ. ಪ್ರಶ್ನೆಯನ್ನ ಕೇಳೋಣ. ಫಸ್ಟ್, ಹಾಲಿನಲ್ಲಿ ಏನಿರುತ್ತೆ? ಹಾಲು ಬೆಳ್ಳಿಗಂತೂ ಕಾಣಿಸುತ್ತೆ, ಡೆಫಿನೆಟ್. ಬಿಳಿ ಬಣ್ಣ ಯಾತಕ್ಕೋಸ್ಕರ ಬರುತ್ತೆ ಅನ್ನೋದನ್ನ ನಾನು ಇದರಲ್ಲಿ ಹೇಳ್ತಾ ಇಲ್ಲ. ಹಾಲು ಒಟ್ಟಿನಲ್ಲಿ ಬೆಳ್ಳಗಿದೆ. ಅದರಲ್ಲಿ ನೀರು ಅಂಶ ಇರುತ್ತೆ, ಕೊಬ್ಬು ಇರುತ್ತೆ, ಪ್ರೋಟೀನ್ಗಳು, 2 ತರ ಪ್ರೋಟೀನ್ಗಳಿರುತ್ತೆ. ಕೈಸಿನ್ ಅಂತಕ್ಕಂಥ ಒಂದು, ವೇ ಅಂತಕ್ಕಂಥದ್ದು ಇನ್ನೊಂದು ಪ್ರೋಟೀನ್. 2 ಮುಖ್ಯ ಪ್ರೋಟೀನ್ಗಳಿರುತ್ತೆ. ಒಂದು ಸಕ್ಕರೆ ಇರುತ್ತೆ, ಅದಕ್ಕೆ ಲ್ಯಾಕ್ಟೋಸ್ ಸಕ್ಕರೆ ಅಂತ ಕರೀತಾರೆ. ಖನಿಜಗಳಿರುತ್ತೆ ಮತ್ತು ವಿಟಮಿನ್ಗಳಿರುತ್ತೆ. ಇಷ್ಟು ಇದ್ದು ಹಾಲನ್ನು ನಾವು ಕುಡಿತೀವಿ. ಹಸುವಿನ ಹಾಲು, ಎಮ್ಮೆಯ ಹಾಲು, ಮತ್ತೆ ಒಂಟೆಯ ಹಾಲು, ಮೇಕೆ ಹಾಲು, ಹೀಗೆ ಬೇರೆ ಬೇರೆಯ ಹಾಲುಗಳಿರ್ಬೋದು. ನಾವು ಇವತ್ತು ನೋಡ್ತಾ ಇರ್ತಕ್ಕಂಥದ್ದು ನಮ್ಮ ಡೈರಿಗಳಲ್ಲಿ ಬರ್ತಕ್ಕಂಥ ಹಸುವಿನ ಹಾಲು. ಇದು ಹೇಗೆ ಕಾಯಿಸಿದ ಮೇಲೆ ಏನಾಗುತ್ತೆ ಅನ್ನೋದು ನೋಡೋಣ. ಚಿತ್ರಗಳನ್ನು ಸಾಲಾಗಿ ಕೊಟ್ಟಿದ್ದೀನಿ ನಾನು. ಮೊದಲನೇದು, ಹಾಲನ್ನು ನಾವು ಕಾಯಿಸ್ತಾ ಇರೋದು ನಮ್ಮ ಮನೆಯಲ್ಲಿ. ನಮ್ಮ ಮನೆಯ ಪಾತ್ರೆಯಲ್ಲಿ ಹಾಲು ಕಾಯಿಸ್ತಾ ಇದ್ದೀನಿ. ಸುಮಾರು 6 ನಿಮಿಷಗಳು ಸಣ್ಣ ಉರಿಯಲ್ಲಿ ಇಟ್ಟಾಗ ಹಾಲು ಕುದಿಯೋದಕ್ಕೆ ಶುರುವಾಗುತ್ತೆ. ನೊರೆ ತರ ಬರುತ್ತೆ, ಆಮೇಲೆ ಉಕ್ಕುತ್ತೆ. ಉಕ್ಕೋದಕ್ಕೆ ಮುಂಚೆ ಹಾಲನ್ನು ನಿಲ್ಲಿಸಿ ಅದನ್ನ 10 ನಿಮಿಷ ಬಿಟ್ಟಾಗ ಹಾಲಿನ ಮೇಲೆ ಕೆನೆ ಕಾಣಿಸುತ್ತೆ. ಅದು ಹೇಗೆ ಬಂತು ಕೆನೆ ಅಂತ ಹೇಳಿದರೆ, ಹಾಲಿನಲ್ಲಿರ್ತಕ್ಕಂಥ ನೀರಿನ ಅಂಶ ಸ್ವಲ್ಪ ಆವಿಯಾಗಿ ಹೋಗುತ್ತೆ. ಹಾಲಿನಲ್ಲಿರ್ತಕ್ಕಂಥ ಕೈಸಿನ್ ಅಂತಕ್ಕಂಥ ಒಂದು ಪ್ರೋಟೀನು ಸ್ವಲ್ಪ ಗಟ್ಟಿಯಾಗಿ ಮೇಲೆ ಸ್ವಲ್ಪ ಹಳದಿ ಬಣ್ಣದಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಮತ್ತೆ ಒಳಭಾಗದಲ್ಲಿ ಸ್ವಲ್ಪ ನೀರಾಗಿದ್ದ ಹಾಲು ಸ್ವಲ್ಪ ಗಟ್ಟಿಯಾಗೂ ಕಾಣಿಸುತ್ತೆ. ಅದು 2ನೇ ಚಿತ್ರ. ತಣ್ಣಗೆ ಮಾಡಿರ್ತಕ್ಕಂಥ ಹಾಲಿನ ಮೇಲೆ ಕೆನೆ ಕಾಣಿಸ್ತಾ ಇದೆ. ಈ ಸ್ವಲ್ಪ ಸಮಯ ಆದ ಮೇಲೆ 10-15 ನಿಮಿಷ ಆಗಿ ಹಾಲು ಸ್ವಲ್ಪ ತಣ್ಣಗಾದ ಮೇಲೆ ಅದಕ್ಕೆ 1 ಚಮಚ ಮೊಸರನ್ನು ಹಾಕಿದ್ದೀನಿ ನಾನು. ಆ ಮೊಸರನ್ನು ಯಾತಕ್ಕೋಸ್ಕರ ಹಾಕ್ತಿದ್ದೀವಿ ಅಂದ್ರೆ, ಅದನ್ನ ಬೀಜ ಅಂತ ಕರೀತಾರೆ. ಕಾರಣ ಏನಂದ್ರೆ, ಅದರಲ್ಲಿ ಲ್ಯಾಕ್ಟಿಕ್ ಆಸಿಡ್ನ ಬ್ಯಾಕ್ಟೀರಿಯಾಗಳಿರುತ್ತೆ. ಲ್ಯಾಕ್ಟೋಬ್ಯಾಸಿಲಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾಗಳಿವೆ. ಅವು ಮುಖ್ಯವಾಗಿ ಬೇಕೇ ಬೇಕು ಮೊಸರಾಗೋದಕ್ಕೆ. ಅದು ಇಲ್ಲದೆ ಇದ್ರೆ ಮೊಸರಾಗೋಲ್ಲ, ಹಾಲು ಒಡೆಯುತ್ತೆ ಅಷ್ಟೇ. ಈ ಬ್ಯಾಕ್ಟೀರಿಯಾಗಳನ್ನು ಹಾಕಿ 1 ದಿನ ರಾತ್ರಿ ಇಟ್ಟು ಬೆಳಿಗ್ಗೆ ನೋಡಿದಾಗ ಹಾಲು ಇರೋದಿಲ್ಲ, ಹಾಲಿನ ಬದಲು ಮೊಸರು ಇರುತ್ತೆ. ಇದು ಹೇಗಾಗುತ್ತೆ? ಕೆಳಗೆ ಚಿತ್ರಗಳನ್ನು ಕೊಟ್ಟಿದ್ದೀನಿ ನೋಡಿ. ಮೊದಲನೇದು, ಹಾಲನ್ನು ಕಾಯಿಸಿದಾಗ ಏನಾಗುತ್ತೆ ಅಂತ ತೋರಿಸಿದ್ದೀನಿ. ಸ್ವಲ್ಪ ನೀರು ಆವಿಯಾಗಿ ಹೋಗಿ ಕೊಬ್ಬು, ಪ್ರೋಟೀನ್ ಇವುಗಳು ಹತ್ತಿರ ಬಂದು ಸೇರ್ಕೊಳ್ಳುತ್ತೆ. ಮತ್ತೆ ಲ್ಯಾಕ್ಟೋಸ್ ಸಕ್ಕರೆ ಸ್ವಲ್ಪ ಅಂಶ ಜಾಸ್ತಿ ಆಗ್ಬೋದು ನೀರು ಹೋಗೋದ್ರಿಂದ. ವಿಟಮಿನ್ಗಳು, ಕೆಲವು ವಿಟಮಿನ್ಗಳು ನಾಶವಾಗುತ್ತೆ, ಕೆಲವು ವಿಟಮಿನ್ಗಳು ಉಳ್ಕೊಳ್ಳುತ್ತೆ, ಖನಿಜಗಳು ಹಾಗೆ ಉಳಿದಿರುತ್ತೆ. 2ನೇದು ಒಂದು ಚಿತ್ರ ಇದೆಯಲ್ಲ, ಕೆಂಪು ನೀಲಿಯಲ್ಲಿ ಬರೆದಿರ್ತಕ್ಕಂಥ ಚಿತ್ರ. ಆ ಕೆಂಪು ಬಣ್ಣದ ಸಣ್ಣ ಸಣ್ಣ ಗುಂಡುಗಳಿದೆಯಲ್ಲ, ಅದು ಕ್ಯಾಲ್ಸಿಯಂ ಖನಿಜ. ಅದು ಸುತ್ತಲೂ ಇರ್ತಕ್ಕಂಥ ನೀಲಿ ಬಣ್ಣದ ವಸ್ತುಗಳಿದೆಯಲ್ಲ, ಸ್ಪ್ರಿಂಗ್ ತರ, ಅವುಗಳೇ ಕೇಸಿನ್ ಅಂತಕ್ಕಂಥ ಒಂದು ಪ್ರೋಟೀನ್. ಅಂದ್ರೆ ಹಾಲನ್ನ ಕಾಯಿಸಿದಾಗ
ಈ ಕೇಸಿನ್ ಅಂತಕ್ಕಂಥ ಸಣ್ಣ ಸಣ್ಣ ಪ್ರೋಟೀನ್ ಕಣಗಳಿದೆಯಲ್ಲ, ಮೊದಲು ಆ ಕಣಗಳು ಬೇರೆ ಬೇರೆಯಾಗಿರುತ್ತೆ. ಹಾಲನ್ನು ಕಾಯಿಸ್ತಾ ನಾವು ಹೋದಾಗೆಲ್ಲ ಹಾಲು ಉಕ್ಕುತ್ತಾ ಬರುತ್ತಲ್ಲ, ಆ ಸಮಯಕ್ಕೆ ಬಂದಾಗೆಲ್ಲ ಆ ಕೇಸಿನ ಕೇಸಿನ್ ಅಂತಕ್ಕಂಥ ಪ್ರೋಟೀನ್ಗಳು ಎಲ್ಲ ಕ್ಯಾಲ್ಸಿಯಂ ಕಣದ ಜೊತೆಗೆ ಸೇರ್ಕೊಂಡು ಒಂದು ರೀತಿಯಾಗಿರ್ತಕ್ಕಂಥ ಗುಂಡಾಕೃತಿಯಾಗಿ ನಿಂತ್ಕೊಳ್ಳುತ್ತೆ. ಹೀಗಿರುತ್ತೆ. ಅದನ್ನು ಹೆಚ್ಚು ಸಮಯ ನಾವು ಹೊರಗೆ ಇಟ್ಟು ಅದಕ್ಕೆ ಮೊಸರನ್ನು ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಈ ಕೇಸಿನ್ ಗುಂಡಿದೆಯಲ್ಲ, ಅದು ದೂರ ದೂರ ಇರುತ್ತೆ. ಮೊಸರನ್ನು ಹಾಕಿದಾಗ ಆ ಬ್ಯಾಕ್ಟೀರಿಯಾಗಳೇನು ಮಾಡುತ್ತೆ, ಬ್ಯಾಕ್ಟೀರಿಯಾಗಳಿರ್ತಕ್ಕಂಥ ಕೆಲವು ಪ್ರಕ್ರಿಯೆಗಳು ಹಾಲಿನಲ್ಲಿರ್ತಕ್ಕಂಥ ಕೇಸಿನನ್ನು ದೂರ ಮಾಡುತ್ತೆ. ಕಾರಣ ಏನದಕ್ಕೆ ಅಂದರೆ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗುತ್ತೆ. ಲ್ಯಾಕ್ಟೋಸ್ ಅಂತಕ್ಕಂಥ ಸಕ್ಕರೆ ಇದೆಯಲ್ಲ, ಆ ಸಕ್ಕರೆ ವಿಭಜನೆಯಾಗಿ ಲ್ಯಾಕ್ಟಿಕ್ ಆಮ್ಲ ಆಗುತ್ತೆ. ಲ್ಯಾಕ್ಟಿಕ್ ಆಮ್ಲ ಜಾಸ್ತಿ ಆದಾಗ ಹಾಲಿನ pH ಜಾಸ್ತಿ ಆಗುತ್ತೆ, ಅಂದರೆ ಹಾಲು ಸ್ವಲ್ಪ ಆಮ್ಲೀಯವಾಗುತ್ತೆ. ಮೊದಲು ಹಾಲು ನಾವು ತಣ್ಣಗಿರ್ತಕ್ಕಂಥ ಹಾಲು ನೀರಿನ ಹಾಗಿರುತ್ತೆ. ಹಾಲನ್ನು ಕಾಯಿಸಿದಾಗ ನಾವು ಹೆಚ್ಚಾಗಿ ಮೊಸರನ್ನು ಹಾಕಿದಾಗ ಅಲ್ಲಿ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗುತ್ತೆ. ಆಗ ಕೇಸಿನ್ ಮತ್ತು ವೇ ಅಂತಕ್ಕಂಥ ಪ್ರೋಟೀನ್ಗಳು ಬದಲಾವಣೆ ಆಗುತ್ತೆ. ಅದನ್ನು ಸುಮಾರು ಹೊತ್ತು ನಾವು ಒಂದು ಪಾತ್ರೆಯಲ್ಲಿ ಮುಚ್ಚಿಟ್ಟಾಗ ಈ ಬ್ಯಾಕ್ಟೀರಿಯಾಗಳ ಒಂದು ಆಕ್ಟಿವಿಟಿಯಿಂದ ಕೇಸಿನ್ ಇದೆಯಲ್ಲ, ಕ್ಯಾಲ್ಸಿಯಂ ಜೊತೆಗೆ ಆ ಗೋಲುಗಳು ಒಟ್ಟಾಗಿ ಹತ್ರ ಸೇರ್ಕೊಳ್ತಾ ಇದೆ. ಈ 4ನೇ ಚಿತ್ರದಲ್ಲಿ ತೋರಿಸಿದ್ದೀನಿ. ಸೇರ್ಕೊಂಡಾಗ ಅದು ಗಟ್ಟಿಯಾಗಿ ಮೊಸರು ಥರ ಆಗುತ್ತೆ, ಪರಿವರ್ತನೆ ಆಗುತ್ತೆ. ಒಂದು 8 ಗಂಟೆಯಲ್ಲಿ ಹಾಲು ಮೊಸರಾಗಿ ಪರಿವರ್ತನೆ ಆಗುತ್ತೆ. ಇದು ಇನ್ನೂ ಹೆಚ್ಚು ಕೆಮಿಸ್ಟ್ರಿ ಇದೆ ಇದರಲ್ಲಿ, ಬಯೋಕೆಮಿಸ್ಟ್ರಿ. ನಾನು ಹೇಳ್ತಾ ಇಲ್ಲ, ಸ್ವಲ್ಪ ಮಾತ್ರ ಹೇಳಿದ್ದೀನಿ. ಇಲ್ಲಿ 5 ಚಿತ್ರಗಳನ್ನು ಕೊಟ್ಟಿದ್ದೀನಿ. ಇಲ್ಲೊಂದು ಮೊದಲು ತೋರಿಸ್ತಾ ಇದ್ದೀನಿ ನೋಡಿ. ಇದು ಹಾಲು, ಹಸಿ ಹಾಲು. ಇದರಲ್ಲಿ ನೀರು, ಕೊಬ್ಬು, ಪ್ರೋಟೀನ್, ಲ್ಯಾಕ್ಟೋಸ್ ಸಕ್ಕರೆ, ವಿಟಮಿನ್ಗಳು, ಖನಿಜಗಳು ಇರುತ್ತೆ. ಸ್ವಲ್ಪ ಹಾಲು ಗಟ್ಟಿಯಾಗೂ ಇರುತ್ತೆ ನೀರಿಗಿಂತ ಹೆಚ್ಚಾಗಿ. ನೀರಿನ ಗುಣ ಏನಿರುತ್ತೋ ಹಾಗೆ ಇದು ಇರುತ್ತೆ. ಆಮ್ಲೀಯನೂ ಅಲ್ಲ ಇದು, ಮತ್ತೆ ಈ ಕ್ಷಾರವೂ ಆಗಿರೋದಿಲ್ಲ. ಸ್ವಲ್ಪ ಸಿಹಿಯಾಗಿರುತ್ತೆ, ಕಾರಣ ಸಕ್ಕರೆ ಇರುತ್ತೆ. ಈ 2ನೇ ಚಿತ್ರದಲ್ಲಿ ನಾನು ತೋರಿಸಿರ್ತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಹಾಲಿನಲ್ಲಿರ್ತಕ್ಕಂಥ ಕೇಸಿನ್ ಅಂತ ಒಂದು ಪ್ರೋಟೀನ್ ಇದೆಯಲ್ಲ, ಅದು ಹೇಗಿರುತ್ತೆ ಅಂತಂದರೆ, ಮಧ್ಯದಲ್ಲಿ ಕ್ಯಾಲ್ಸಿಯಂ ಒಂದು ಲೋಹ ಇರುತ್ತೆ, ಲೋಹದ ಕಣ. ಅದರ ಸುತ್ತಲೂ ಒಂದೊಂದು ಕೇಸಿನ್ ಕಣಗಳು ಸೇರ್ಕೊಂಡು ಗುಂಡಾಗಿ ಗೋಲಿಯ ಆಕಾರದಲ್ಲಿ ಸೇರ್ಕೊಂಡಿರುತ್ತೆ. ಇದು ಹಾಲಿನ ಪೂರ್ತಿಯಾಗಿ ಇರ್ತಕ್ಕಂಥದ್ದು ಕೇಸಿನ್ನು. ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ವೇ ಅಂತಕ್ಕಂಥದ್ದು, ಅದನ್ನ ನಾನು ತೋರಿಸಿಲ್ಲ. ಅದು ಏಕೆ ಹಾಗೆ ಬೇರೆ ಬೇರೆ ಇರುತ್ತೆ ಅಂತ ಕೇಳಿದರೆ, ಆ ಕೇಸಿನ್ ಇದೆಯಲ್ಲ, ಆ ಕೇಸಿನಿನ ಕಣಗಳು ಒಂದಕ್ಕೊಂದು ಅಟ್ರಾಕ್ಷನ್ ಮಾಡ್ಕೊಳ್ಳೋದಿಲ್ಲ, ಒಂದಕ್ಕೊಂದು ರಿಪಲ್ಷನ್ ಆಗ್ತಾ ಇರುತ್ತೆ. ಆದ್ರಿಂದ ಅವು ಹತ್ರ ಬರೋಕ್ಕೆ ಸಾಧ್ಯವಾಗೋದೇ ಇಲ್ಲ. ಆಮೇಲೆ ಹಾಲನ್ನು ಕಾಯಿಸ್ತೀವಿ ಅಂತ ಇಟ್ಕೊಳ್ಳಿ. ಹಾಲನ್ನು ಕಾಯಿಸಿದಾಗ ಏನಾಗುತ್ತೆ, ಸ್ವಲ್ಪ ನೀರು ಆವಿಯಾಗಿ ಹೊಟ್ಟೋಗ್ಬಿಡುತ್ತೆ. ಆಗ ಸಕ್ಕರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಮತ್ತೆ ಲ್ಯಾಕ್ಟೋಸು ಇರುತ್ತೆ. ಅದು ಕೆಲವು ವಿಟಮಿನ್ಗಳು ನಾಶವಾಗುತ್ತೆ, ಕೆಲವು ಖನಿಜಗಳು ಇರುತ್ತೆ ಹಾಗೇನೆ. ಆದರೆ ಈ ಹಾಲನ್ನು ಕಾಯಿಸಿ 10 ನಿಮಿಷ ಬಿಟ್ಟು ಆದಮೇಲೆ ಕೆನೆ ಕಟ್ಟುತ್ತೆ. ಆ ಕೆನೆ ಮೇಲ್ಬದಿದೆಯಲ್ಲ, ಅದು ಕೇಸಿನ ಕೆನೆ. ಒಳಭಾಗದಲ್ಲಿ ಕೇಸಿನ ಕಣಗಳು ಹಾಗೆ ಇರುತ್ತೆ. ಇದೇ ಸಮಯದಲ್ಲಿ 1 ಚಮಚ ಮೊಸರನ್ನ ಹಾಕಿದಾಗ ನಾವು, ಅದು ಸೀಡ್ ಅಂತ ಕರಿತೀವಿ, ಹಾಕಿ ಮುಚ್ಚಿಟ್ಟು ಸುಮಾರು ಒಂದು 4-5 ಗಂಟೆ ಬಿಟ್ಟು ನೋಡಿದಾಗ ಈ ಕೇಸಿನ್ ಇದೆಯಲ್ಲ, ಆ ಕೇಸಿನ ಸಣ್ಣ ಕಣಗಳು ಒಂದಕ್ಕೊಂದು ದೂರ ದೂರ ಇದ್ವಲ್ಲ, ಅವೆಲ್ಲ ಹತ್ರ ಬಂದು ಸೇರಿಕೊಂಡು
ಗುಂಪುಗಳಾಗಿ ಸೇರ್ಕೊಂಡ್ಬಿಡುತ್ತೆ. ಹೀಗೆ ಅನೇಕ ಕೇಸಿನ್ಗಳು ಸೇರ್ಕೊಂಡು ಒಂದೊಂದು ಸಣ್ಣ ಗುಂಪುಗಳಾಗಿ ಅದು ಮೊಸರು ಗೆಡ್ಡೆ ಅಂತ ಆಗ್ಬಿಡುತ್ತೆ. ಅದೇ ಮೊಸರು ಆಗ್ತಕ್ಕಂಥ ಒಂದು ವಿಧಾನ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಇರುವ ವಿಷಯಗಳನ್ನೇ ಇನ್ನೊಂದ್ಸತಿ ಬರೆದಿದ್ದೀನಿ ಇಲ್ಲಿ. ಮೊಸರಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಏನಾಗುತ್ತೆ, ಹಾಲಿಗೆ ಸೇರಿಸಿದಾಗ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿಯಾಗುತ್ತೆ. ಹಾಲು ಬೆಳೆಯಲು ಪ್ರಾರಂಭವಾಗುತ್ತೆ. ಅಂದರೆ ಲ್ಯಾಕ್ಟಿಕ್ ಆಮ್ಲ ಆಗಿ ಹಾಲಿನಲ್ಲಿ ಬ್ಯಾಕ್ಟೀರಿಯಾಗಳು ಬೆಳವಣಿಗೆ ಶುರು ಮಾಡುತ್ತೆ. ಅವು ಲ್ಯಾಕ್ಟೋಸ್ ಅಂತಕ್ಕಂಥ ಸಕ್ಕರೆಯನ್ನ, ಅಂದರೆ ಹಾಲನ್ನು ನಾವು ಹಸಿ ಹಾಲನ್ನು ಕುಡಿದಾಗ ಸಿಹಿಯಾಗಿರುತ್ತೆ, ಆದರೆ ಮೊಸರನ್ನು ತಿಂದಾಗ ಹುಳಿಯಾಗಿರುತ್ತೆ. ಏನು ಕಾರಣ ಅದಕ್ಕೆ ಅಂತ ಹೇಳಿದರೆ, ಲ್ಯಾಕ್ಟೋಸ್ ಅಂತಕ್ಕಂಥ ಸಕ್ಕರೆ ಈ ಲ್ಯಾಕ್ಟಿಕ್ ಬ್ಯಾಸಿಲಸ್ನ ಒಂದು ಕ್ರಿಯೆಯಿಂದ ಆಮ್ಲವಾಗಿ ಕನ್ವರ್ಟ್ ಆಗಿಬಿಟ್ಟು ಮೊಸರು ಹುಳಿಯಾಗುತ್ತೆ. ಮೊಸರು ಒಂದೆರಡು ದಿನ ಬಿಟ್ಟು ರೆಫ್ರಿಜರೇಟರ್ ಬಿಟ್ಟು ಹೊರಗಡೆ ಇಟ್ಟರೆ ಹುಳಿಯಾಗಿಬಿಡುತ್ತೆ. ಅದನ್ನ ಜ್ಞಾಪಕ ಇಟ್ಕೋಬೇಕು ನಾವು. ಈ ಲ್ಯಾಕ್ಟಿಕ್ ಆಮ್ಲ ಜಾಸ್ತಿ ಆದರೆ ಏನಾಗುತ್ತೆ ಅಂತ ಹೇಳಿದರೆ, ಹಾಲು ಆಮ್ಲೀಯವಾಗಿ ಪರಿವರ್ತನೆ ಆಗುತ್ತೆ. ಆ ರೀತಿ ಪರಿವರ್ತನೆ ಆದಾಗ ಹಾಲಿನಲ್ಲಿರ್ತಕ್ಕಂಥ ಪ್ರಮುಖವಾದಂಥ ಕೇಸಿನ್ ಅಂತಕ್ಕಂಥ ಒಂದು ಪ್ರೋಟೀನು ಅದರ ಸಾಮಾನ್ಯ ಸ್ಥಿತಿಯ ಗುಣವನ್ನ ಕಳ್ಕೊಂಡ್ಬಿಡುತ್ತೆ. ಕಳ್ಕೊಂಡ್ಬಿಟ್ಟು ಮೊದಲು ತುಂಬಾ ದೂರ ಇದ್ದಂತ ಈ ಕೇಸಿನ್ ಕಣಗಳು ಎಲ್ಲ ಹತ್ತಿರ ಬರೋದಕ್ಕೆ ಶುರುವಾಗುತ್ತೆ. ಹತ್ತಿರ ಬಂದು ಒಂದಕ್ಕೊಂದಕ್ಕೆ ಅಂಟುಕೊಳ್ಳೋದಕ್ಕೆ ಶುರುವಾಗಿ ಗಟ್ಟಿಯಾಗೋದಕ್ಕೆ ಶುರುವಾಗುತ್ತೆ. ಅದೇ ಮೊಸರು ಆಗ್ತಕ್ಕಂಥದ್ದು. ಈ ಎಲ್ಲವನ್ನೂ ಜ್ಞಾಪಕ ಇಟ್ಕೊಳ್ಳೋದಕ್ಕೋಸ್ಕರ ಒಂದು ಸಣ್ಣ ಫ್ಲೋ ಡಯಾಗ್ರಾಮ್ ಅನ್ನು ಕೊಟ್ಟಿದ್ದೀನಿ ನಾನು. ಹಾಲಿನಿಂದ ಮೊಸರು ಹೇಗಾಗುತ್ತೆ ಅಂತ. ಲ್ಯಾಕ್ಟೋಸ್ ಅಂತಕ್ಕಂಥ ಸಕ್ಕರೆ ಹಾಲಿನಲ್ಲಿರುತ್ತೆ. ಅದಕ್ಕೆ ಬ್ಯಾಕ್ಟೀರಿಯಾಗಳು ಹೋಗಿ ಸೇರ್ಕೊಂಡಾಗ ಲ್ಯಾಕ್ಟಿಕ್ ಆಮ್ಲ ಪರಿವರ್ತನೆ ಆಗುತ್ತೆ. ಲ್ಯಾಕ್ಟಿಕ್ ಆಮ್ಲ ಪರಿವರ್ತನೆ ಆದಾಗ ಹಾಲಿನ ರುಚಿ ಬದಲಾವಣೆ ಆಗುತ್ತೆ. ಸಿಹಿಯಾಗಿದ್ದಂಥ ಹಾಲು ಸ್ವಲ್ಪ ಹುಳಿಯಾಗುತ್ತೆ. ಕೇಸಿನ್ ಅಂತಕ್ಕಂಥ ಪ್ರೋಟೀನ್ಗಳು ಈ ಆಮ್ಲೀಯ ಗುಣ ಬಂದ ತಕ್ಷಣ ಎಲ್ಲ ಒಂದಕ್ಕೊಂದು ಸಮೀಪ ಹತ್ತಿರ ಬಂದು ಒಂದಕ್ಕೊಂದು ಸೇರ್ಕೊಳ್ಳೋಕೆ ಶುರುವಾಗುತ್ತೆ. ಮೊದಲು ಹಾಲಿನಲ್ಲಿ ಇವು ಗುಂಡಾಗಿ ಬೇರೆಯಾಗೇ ಇರುತ್ತೆ. ಆದರೆ ಆಮ್ಲೀಯ ಗುಣ ಬಂದ ತಕ್ಷಣ ಒಂದಕ್ಕೊಂದು ಅಟ್ರಾಕ್ಷನ್ ಆಗಿ ಹತ್ತಿರ ಬಂದು ಸೇರ್ಕೊಂಡು ಗಟ್ಟಿಯಾಗ್ಬಿಡುತ್ತೆ. ಹಾಲು ಆವಾಗ ಗಟ್ಟಿಯಾಗುತ್ತೆ. ಅದಕ್ಕೆ ಮೊಸರು ಅಂತ ಹೇಳ್ತೀವಿ. ಹಾಲಿನ ಗುಣ ಹೋಗುತ್ತೆ, ಮೊಸರಿನ ಗುಣ ಬರುತ್ತೆ. ನಾವು ಕುದಿಯುವ ಹಾಲನ್ನ ತಣ್ಣಗೆ ಮಾಡಿದಾಗ್ಲೂ ಲ್ಯಾಕ್ಟೋಸ್ ಇರುತ್ತೆ. ಅದಕ್ಕೆ ಒಂದು ಚಮಚ ಹುಳಿ ಮೊಸರನ್ನ ಹಾಕಿದಾಗ ಮಾತ್ರ ಬದಲಾವಣೆಗಳು ಶುರುವಾಗುತ್ತೆ. ಹುಳಿ ಹಾಲನ್ನು ಹಾಕಿ ತಕ್ಷಣ ರೆಫ್ರಿಜರೇಟರ್ನೋ ಡಿಫ್ರಿಜರೇಟರ್ ಏನು ಬದಲಾವಣೆ ಆಗಲ್ಲ. ಆದರೆ ಸ್ವಲ್ಪ ಬೆಚ್ಚಗಿರ್ತಕ್ಕಂಥ ಜಾಗದಲ್ಲಿ ಇಟ್ಟಾಗ ಲ್ಯಾಕ್ಟೋಸ್ ಬ್ಯಾಕ್ಟೀರಿಯಾ ಇದೆಯಲ್ಲ, ಆ ಬ್ಯಾಕ್ಟೀರಿಯಾಗಳ ಚಟುವಟಿಕೆ ಜಾಸ್ತಿ ಆಗುತ್ತೆ. ಜಾಸ್ತಿಯಾಗಿ ಅವು ಲ್ಯಾಕ್ಟೋಸ್ ಸಕ್ಕರೆಯನ್ನ ತಿಂದು ಲ್ಯಾಕ್ಟಿಕ್ ಆಮ್ಲವನ್ನಾಗಿ ಪರಿವರ್ತನೆ ಮಾಡುತ್ತೆ. ಆಗ ಲ್ಯಾಕ್ಟಿಕ್ ಆಮ್ಲ ಜಾಸ್ತಿ ಆದಾಗೆಲ್ಲ ಕೇಸಿನ್ ಅಂತಕ್ಕಂಥ ಪ್ರೋಟೀನ್ಗಳು ಹತ್ತಿರ ಬಂದು ಗಡ್ಡೆಯಾಗಿ ಮೊಸರಿನ ಗಡ್ಡೆ ಆಗುತ್ತೆ. ಈ ಮೊಸರಿನ ಗಡ್ಡೆ ಎಲ್ಲರಿಗೂ ಇಷ್ಟ. ಒಂದು ಸಣ್ಣ ಜೈವಿಕ ಕ್ರಿಯೆಯನ್ನ ಹೇಳಬೇಕು ಅಂತ ನಾನು ಮನಸ್ಸಿಗೆ ಬಂತು. ಆದ್ರಿಂದ ಈ ಒಂದು ಕಂಟೆಂಟು, ಡಿಸೈನು, ವಾಯ್ಸು ನಾನು CG ನಾಗರಾಜ ಕೊಟ್ಟಿದ್ದೀನಿ. ಕೆಲವು ರೆಫರೆನ್ಸಸ್ನ OpenAI ChatGPT ತಗೊಂಡಿದ್ದೀನಿ. ಇಮೇಜಸ್ ಕೆಲವನ್ನ ChatGPT ತಗೊಂಡಿದ್ದೀನಿ, ಕೆಲವನ್ನ ನಾನೇ ಬರೆದಿದ್ದೀನಿ. ಈ ವಿಡಿಯೋ ಕೇವಲ ವಿದ್ಯಾರ್ಥಿಗಳಿಗೋಸ್ಕರ ಮತ್ತೆ ಹಾಲು ಹೇಗೆ ಮೊಸರಾಗುತ್ತೆ ಅನ್ನೋ ವಿಚಾರವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಬರೆದಿರ್ತಕ್ಕಂಥದ್ದು. ಇದು ಪರೀಕ್ಷೆಗೆ ನಿಮಗೆ ಸಹಾಯ ಆಗೋಲ್ಲ. ಇದು ಕೇವಲ
ಹಾಲು ಹೇಗೆ ಹುಳಿ ಆಗುತ್ತೆ ಅನ್ನೋದಕ್ಕೋಸ್ಕರ ಬರೆದಿರೋದು.